ಇನ್ನು ಭಾಷೆ ವಿಚಾರ ಸಾಕಷ್ಟು ಹೋರಾಟಗಳು ನಡೀತಿ ಬೋರ್ಡ್ಗಳನ್ನ ಇಂಗ್ಲಿಷಲ್ಲೇ ಹಾಕಿರ್ತಾರೆ, ಕನ್ನಡದಲ್ಲಿ ಹಾಕಬೇಕು ಅನ್ನುವಂಥದ್ದು. ಇದಕ್ಕೆ ಮೂಲ ಕಾರಣ ನೇರವಾಗಿ ಹೇಳ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ. ಅಂದ್ರೆ ಮಾಡೋಂಥ ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಖಂಡಿತ ಇದಾಗಲ್ಲ. ಅದಕ್ಕೆ ನಾವು ಕಾನೂನು ಕೈಗೆ ತಗೊಬೇಕು. ಹೋರಾಟಗಾರರು ನಮ್ಮ ಮೇಲೆ ಕೇಸ್ ಹಾಕಿಸ್ಕೊಬೇಕು, ಪೊಲೀಸ್ನವ್ರ ಹತ್ರ ನಾವು ಅದೇ ತಿನ್ಬೇಕು, ನಮ್ಮ ಭಾಷೆ ಉಳಿಸ್ಕೊಳಕ್ಕೆ ನಮ್ಮ ಕರ್ಮ ಅಂತದ್ ನೋಡಿ. ಅನೇಕ ಹೋರಾಟಗಳಲ್ಲಿ ಕಾರ್ಯಕರ್ತರಿಗೆ ರಕ್ತ ಬರ್ತಾ ಇರುತ್ತೆ, ಬುರ್ಡೆ ಬಿಚ್ಚಂಗ್ ಹೊಡೆದಿರ್ತಾರೆ ಪೊಲೀಸ್ನವರು. ಮನೆಗೆ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರ್ರಿ, ನಗ್ತಾರೆ. ಯಾರೋ ಅವ್ರ ಮಕ್ಳನ್ನ ಹೊರಗಡೆ ಕಳಿಸ್ಲಿ ನೋಡೋಣ. ಈ ಕಾವೇರಿ ಹೋರಾಟ ಅನ್ನೋದಕ್ಕೆ ಅಂತೆ ಯಾವಾಗ? ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳು ಅದ್ರ ಪರವಾಗಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳಿಗೆ ಯಾಕೆ ನಾ ಇಲ್ಲಿ ಕುತ್ಕೊಂಡು ಈ ಕರ್ನಾಟಕದ ಊಟವನ್ನು ಮಾಡ್ತಾ ಇದ್ದೀನಿ, ಇಲ್ಲಿ ಗಾಳಿ ಸೇವಿಸ್ತಾ ಇದ್ದೀನಿ, ನಾನು ಯಾಕೆ ಹೋರಾಟ ಮಾಡಬಾರ್ದು ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ? ಹಾಗಾದ್ರೆ ನೀರಿನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ನೀರು ಮಾತ್ರ ಮುಖ್ಯ. ಹಿಂದೆ ಬ್ರಿಟಿಷರು ಮಾಡಿದಂತ ಆದೇಶನ ತಪ್ಸಕ್ಕೆ 50 ವರ್ಷ ಹೋರಾಟ ಮಾಡಿದೀವಿ. ನೀವು ಹೇಳ್ತಾ ಇದ್ರಿ ನಾವು ಭಾಷೆಗೋಸ್ಕರ, ಕಾವೇರಿಗೋಸ್ಕರ, ನೀರಿಗಾಗಿ, ಗಡಿ ವಿಚಾರ, ಕನ್ನಡಿಗರ ಉದ್ಯೋಗಕ್ಕಾಗಿ, ಆಮೇಲೆ ಈ ರೀತಿಯಾಗಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ನಾನು ಒಂದು ನೀರಿನ ವಿಚಾರ ಒಂದು ಕೇಳ್ತೀನಿ. ನೀವು ಹೇಳ್ತಾ ಇದ್ರಿ 2000 ಇಸ್ವಿಲಿ ನೀವೇನು ಸೇನೆಗಳನ್ನ ಶುರು ಮಾಡಿದ್ರಿ, ಭಗತ್ ಸೇನೆ ಅಂತ, ಆವಾಗಿಂದ ಕೂಡ ನಾವು ಕಾವೇರಿ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ. ಈ ಕಾವೇರಿ ಹೋರಾಟ ಅನ್ನೋದಕ್ಕೆ ಅಂತೆ ಯಾವಾಗ? ಯಾಕಂದ್ರೆ ನಾನು ಸುಮಾರು ಸಾರಿ ನಾವು ಇತ್ತೀಚೆಗೆ ನೋಡ್ತಾ ಇರೋ ಪ್ರಕಾರವಾಗಿ ಪ್ರತಿ ವರ್ಷ ಗಲಾಟೆಗಳು ನಡೆಯುತ್ತೆ, ಆ ನೀರು ಬಿಡ್ತಾನೆ ಇರ್ತಾರೆ, ಎಲ್ಲ ಆಗ್ತಿರುತ್ತೆ. ಅಂದ್ರೆ ಇಲ್ಲಿ ಸೋಲ್ತಾ ಇರುವಂತಾರೆ ಯಾರು? ಕೇವಲ ಕನ್ನಡ ಪರ ಸಂಘಟನೆಗಳಿಗೆ ಮಾತ್ರ ಈ ಹೋರಾಟ ಬೇಕಾ? ಇಲ್ಲಿ ರಾಜಕಾರಣಿಗಳು ಅದ್ರ ಪರವಾಗಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳಿಗೆ ಯಾಕೆ ನಾ ಇಲ್ಲಿ ಕುತ್ಕೊಂಡು ಈ ಕರ್ನಾಟಕದ ಊಟವನ್ನು ಮಾಡ್ತಾ ಇದ್ದೀನಿ, ಇಲ್ಲಿ ಗಾಳಿ ಸೇವಿಸ್ತಾ ಇದ್ದೀನಿ, ನಾನು ಯಾಕೆ ಹೋರಾಟ ಮಾಡಬಾರ್ದು ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ? ಹಾಗಾದ್ರೆ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಎಲ್ಲ ಒಂದ್ ಕಡೆ ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರೋದು. ಅಕ್ಕಪಕ್ಕ ರಾಜ್ಯಗಳಲ್ಲಿ ಆ ತರ ಇಲ್ಲ. ನೀರಿನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ನೀರು ಮಾತ್ರ ಮುಖ್ಯ. ಅಲ್ಲಿ ರಾಜಕಾರಣ ಅಂತ ಮುಖ್ಯ ಇರಲ್ಲ, ಅವ್ರಿಗೆ ಅಧಿಕಾರ ಅಂತ ಮುಖ್ಯ ಇರಲ್ಲ. ನಮ್ಮಲ್ಲಿ ಏನಾಗ್ತಿದೆ, ನಾವು ಈಗ ಕಾವೇರಿ ವಿಚಾರ, ತಮಿಳ್ನಾಡು ವಿರುದ್ಧ ಸುಮಾರು 100 ವರ್ಷಗಳಿಂದ ನಾವು ಕಾನೂನು ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದೀವಿ. ಅವತ್ತಿಂದ ಒಂದೇನೋ ಆದೇಶನ ಅದನ್ನ ತಪ್ಪಿಸ್ಬೇಕು ಅನ್ನೋದಕ್ಕೆ 50 ವರ್ಷ ಹೋರಾಟ ಮಾಡಿದೀವಿ. ಹಿಂದೆ ಬ್ರಿಟಿಷರು ಮಾಡಿದಂಥ ಆದೇಶನ ತಪ್ಸಕ್ಕೆ 50 ವರ್ಷ ಹೋರಾಟ ಮಾಡಿದ್ದೀವಿ. ಅದ ನಂತರ 50 ವರ್ಷದ ಮೇಲೆ ಸುದೀರ್ಘ ಹೋರಾಟ ನಡ್ಕೊಂಡ್ ಬರ್ತಾ ಇದೆ. ನಾವು ಇವತ್ತು ಹೋರಾಟಗಾರರು, ರೈತರುಗಳು ಹೋರಾಟಕ್ಕೆ ಮಣಿದು ಸರ್ಕಾರ ಎಲ್ಲೋ ಒಂಚೂರು ಭಯ ಪಟ್ಟು ಅವಾಗ ನೀರು ನಿಲ್ಲಿಸ್ತಾರ, ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಸಾಯೋವರೆಗೂ ಇದು ಹೋರಾಟ ಇದ್ದೇ ಇರುತ್ತೆ. ಎಲ್ಲಾ ರೀತಿ ಕಾನೂನಲ್ಲಿ ಯಾವಾಗ್ಲೂ ಕಾನೂನಿಂದನೇ ಎಲ್ಲ ಸಿಗುತ್ತೆ ಅನ್ನೋದು ಕಷ್ಟ. ಯಾಕಂದ್ರೆ ಕಾನೂನಿಗೆ 2-3 ಸರಿ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಇಷ್ಟು TMC ನೀರು ಕೊಡಬೇಕು, ಅವ್ರಿಗೆ ಇಷ್ಟು TMC ನೀರು ಕೊಡ್ಬೇಕು ಅಂತ. ನಮ್ಗೆ ಆ TMC ಸಾಲ್ತಾ ಇಲ್ಲ. ನಾವ್ ಹೆಂಗ್ ಬಿಡಕ್ಕಾಗತ್ತೆ, ಹೆಂಗ್ ಒಪ್ಕೊಳಕ್ಕಾಗತ್ತೆ? ಈಗ ಇಡೀ ರಾಜ್ಯನ ಪ್ರತಿನಿಧಿಸುವಂತ ಏನು ಲಾಯರ್ ಇರ್ತಾರೆ, ಅವ್ರು ಒಬ್ಬರ ಮೇಲೆ ಇದಿರುತ್ತೆ. ಅದಕ್ಕೆ ಅವರಿಗೆ ಕೊಡುವಂತ ಮಾಹಿತಿಗಳು ಸರ್ಕಾರದ ಜವಾಬ್ದಾರಿ ಇರುತ್ತೆ. ಅಂದ್ರೆ ಅಂತೆ ಯಾವಾಗ ಇದಕ್ಕೆ ಆಗದೇ ಇಲ್ಲ. ಅವ್ರವ್ರ ವಿವೇಚನೆಗೆ ನಡೀತಾನೆ ಇರುತ್ತೆ, ಹೋರಾಟ ಮಾಡ್ತಾನೆ ಇರಬೇಕು. ಇದು ಪ್ರತಿ ವರ್ಷ ಇದೊಂದು ನಡೀತಾ ಇರೋದು ಪ್ರೊಸೆಸ್ ಅಂತ ಹೇಳ್ತೀವಿ. ಪೀಳಿಗೆಲ್ಲೂ ಹೋರಾಟ ನಡೀಬೇಕು. ಇನ್ನು ಭಾಷೆ ವಿಚಾರ ಸಾಕಷ್ಟು ಹೋರಾಟಗಳು ನಡೀತಿ, ಬೋರ್ಡ್ಗಳನ್ನ ಇಂಗ್ಲಿಷಲ್ಲೇ ಹಾಕಿರ್ತಾರೆ, ಕನ್ನಡದಲ್ಲಿ ಹಾಕಬೇಕು ಅನ್ನುವಂಥದ್ದು. 2 ಅಲ್ಲಿ ಸಮಸ್ಯೆಗಳು ಶುರುವಾಯಿತು. ಒಂದು, ಆಂಗ್ಲ ಪದವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಥ ಸಂದರ್ಭದಲ್ಲಿ, ಭಾಷಾಂತರ ಮಾಡಿದ ಸಂದರ್ಭದಲ್ಲಿ ತುಂಬ ಬೇರೆ ಬೇರೆ ಏನೋ ಅರ್ಥಗಳು ಬರುವಂಥದ್ದು, ಟ್ರೋಲ್ಗಳಾಗಿರುವಂಥದ್ದು, ಅದನ್ನೆಲ್ಲ ನೋಡಿದ್ವಿ. ಅಲ್ಲಿ ಕನ್ನಡದ ಭಾಷೆಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಬೇರೆಯವರು ಅನ್ನೋದು ಒಂದು ವಿಚಾರ ಆಯಿತು. ಇನ್ನೊಂದು, ಫೆಬ್ರವರಿ ತಿಂಗಳಲ್ಲಿ ಗಡುವನ್ನು ಕೊಟ್ಟಿರುವಂಥದ್ದು. ಇನ್ನೂ ಎಷ್ಟೋ ಕಡೆಗಳಲ್ಲಿ ಆಂಗ್ಲ ಭಾಷೆಯ ಬೋರ್ಡ್ಗಳು ಇನ್ನೂ ಕೂಡ ಇದ್ದಾವೆ ಹಾಗೆ. ಸೊ ಅದು ಇನ್ನೂ ಕಂಪ್ಲೀಟ್ ಆಗಿ ಬದಲಾವಣೆ ಇನ್ನೂ ಏನೂ ಆಗಿಲ್ಲ. ಇದಕ್ಕೆ ಮೂಲ ಕಾರಣ ನೇರವಾಗಿ ಹೇಳ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ. ಇದೇ ಮೂಲ ಕಾರಣ. ಇವತ್ತು ಮಾಡುವಂತ ಕಾನೂನುಗಳು ಗಟ್ಟಿಯಾಗಿದ್ದು ಕಠಿಣವಾಗಿ ಕ್ರಮ ಕೈಗೊಂಡ್ರೆ ಯಾರನ್ನೂ ಅದನ್ನ ಮೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ಮುರಿಯೋದೇ ನಾವು, ನಮ್ಮ ಅಧಿಕಾರಿಗಳು ಕಾನೂನು ಮುರಿಯೋದೇ ಅವರು. ಒತ್ತಡ ಹಾಕಲ್ಲ. ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಇದು ನಮ್ದು ಬಿಡೋ ಅಂದ್ರೆ ಸುಮ್ಮನೆ ಆಗ್ತಾರೆ ಅವ್ರ ಮೇಲೆ ಭಯಕ್ಕೆ. ಅಂದ್ರೆ ಮಾಡೋಂಥ ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಖಂಡಿತ ಇದಾಗಲ್ಲ. ಅದಕ್ಕೆ ನಾವು ಕಾನೂನು ಕೈಗೆ ತಗೊಬೇಕು.
ಹೋರಾಟಗಾರರು ನಮ್ಮ ಮೇಲೆ ಕೇಸ್ ಹಾಕಿಸ್ಕೊಬೇಕು, ಪೊಲೀಸ್ನವ್ರ ಹತ್ರ ನಾವು ಅದೇ ತಿನ್ಬೇಕು, ನಮ್ಮ ಭಾಷೆ ಉಳಿಸ್ಕೊಳಕ್ಕೆ ನಮ್ಮ ಕರ್ಮ ಅಂತದ್ ನೋಡಿ. ಸರ್ಕಾರ ಮಾಡೋಂಥವ್ರಿಗೆ ಜವಾಬ್ದಾರಿ ಇದ್ದೀರ, ನಾವ್ ಇದೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಜನ ಕೂತ್ಕೊಂಡು ಟಿವಿ ನೋಡ್ಕೊಂಡು ನಗ್ತಾರೆ ಮೇಡಮ್, ನಿಮ್ಗೆ ಗೊತ್ತಿಲ್ಲ, ಪೊಲೀಸ್ನವ್ರು ಹೊಡಿತಾ ಇದ್ರೆ ನೋಡ್ರಿ ಹೆಂಗ್ ಓಡೋಗ್ತಾನೆ ನೋಡ್ರಿ ಅಂತಾರೆ. ಒದೆ ತಿನ್ಕೊಂಡು ಎಷ್ಟು ಒದೆ ತಿಂತಾರೆ ಹುಡುಗರು, ಎಷ್ಟು ಒದೆ ತಿನ್ನಕ್ ಸಾಧ್ಯ. ಅನೇಕ ಹೋರಾಟಗಳಲ್ಲಿ ಕಾರ್ಯಕರ್ತರಿಗೆ ರಕ್ತ ಬರ್ತಾ ಇರುತ್ತೆ, ಬುರ್ಡೆ ಬಿಚ್ಚಂಗ್ ಹೊಡೆದಿರ್ತಾರೆ ಪೊಲೀಸ್ನವರು. ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರ್ರಿ, ನಗ್ತಾರೆ. ಯಾರು ಅವ್ರ ಮಕ್ಳನ್ನ ಹೊರಗಡೆ ಕಳಿಸ್ಲಿ ನೋಡೋಣ, ಕಳ್ಸಲ್ಲ. ಇವತ್ ನಮ್ಮ ಮನೇಲಿ ಬಿಟ್ಬಿಟ್ಟಿದಾರೆ ನನ್ನ, ಕನ್ನಡ ಸೇವೆ ಮಾಡ್ತಾ ಇದೆಯಾ, ಮಾಡ್ಕೊ ಹೋಗಿ ನಾವು ಹೆಂಗೋ ದುಡಿತೀವಿ ಅಂತ. ಅಂದ್ರೆ ಎಲ್ಲಾರ ಮನೇಲೂ ಇದು ಪರಿಸ್ಥಿತಿ ಇರಲ್ಲ, ನಮ್ಗೆ ಯಾಕೆ ಈ ತರ ಯೋಚನೆ ಮಾಡೋ ಮನೋಭಾವನೆ ಇವತ್ ಜಾಸ್ತಿ ಇದೆ. ಹಂಗಾಗಿ ನಮ್ಮ ಕಾನೂನು ನಮ್ಗೆ ಗಟ್ಟಿಯಾಗಿಲ್ಲ, ಇವರು ಅಧಿಕಾರಿಗಳು ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ. ಇದೆಲ್ಲ ಇದ್ದೇ ಇರುತ್ತೆ. ಹೋರಾಟ ಮಾಡ್ಕೊಂಡ್ಲೇಬೇಕು, ಯಾರಿಗ್ ಬೇಕೋ ಬೇಡವೋ ಗೊತ್ತಿಲ್ಲ. ಹೋರಾಟಗಾರ್ಗಂತೂ ನಮ್ಮ ಭಾಷೆ ಬೇಕು, ನಮ್ಮ ಭಾಷೆ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ, ಮನ್ಸೇ ಬರಲ್ಲ. ಹಂಗಾಗಿ ಹೋರಾಟ ನಡೀತಾನೆ ಇರುತ್ತೆ.